ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿಶಾ ಸಂಜು. ಸೊ ಇವತ್ತು ವೈಕುಂಠ ಏಕಾದಶಿ, ಅದಕ್ಕೇ ರೆಡಿ ಆಗಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ನಮ್ಮ ಮಮ್ಮಿನ ತೋರಿಸ್ತೀನಿ ಗಾಯ್ಸ್. ಸೊ ನಮ್ಮ ಮಮ್ಮಿ ರೆಡಿಯಾಗಿ ಕೂತಿದೆ, ನಾನು ರೆಡಿ ಆದೆ ಗಾಯ್ಸ್. ಅಪ್ಪ ಬರಬೇಕು ಅಂತ ವೇಟಿಂಗ್ ಗಾಯ್ಸ್. ನಮ್ಮ ಅಪ್ಪ ಬಂದಮೇಲೆ ಹೋಗೋದು. ಫಸ್ಟ್ ಟೈಮ್ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಅವರು ಯಾರು ಅಂದರೆ ಬನ್ನಿ ತೋರಿಸ್ತೀನಿ. ಸೊ ಟಾನ್ಟರಾನ್ ಇವರೇ. ಸೊ ಇವಳೆ ಗಾಯ್ಸ್ ನಿಶಾ ಅಂತ. ಐಶುನೇ. ಸೊ ಇವಳಿಗೆ 2 ಹೆಸರಿದೆ. ಅವ್ರ ಫ್ರೆಂಡ್ಸ್ ಎಲ್ಲ ನಿಶಾ ಅಂತ ಕರೀತಾರೆ, ನಾವೆಲ್ಲ ಐಶು ಅಂತ ಕರಿತೀವಿ. ಸೊ ಇವಳು ನಮ್ಮ ಮಾವನ ಮಗಳು ಗಾಯ್ಸ್. ಹಂಗೆ ಒಬ್ಳು ಇದ್ಲು, ಅವಳು ಪಾಪ ಹಾಸ್ಟೆಲ್ಗೆ ಹೋಗ್ಬಿಡ್ಲು. ನಿಮ್ಗೆ ಏನು ಅನಿಸ್ತಿದೆ ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನೋಡಿ? ಖುಷಿ ಆಯ್ತು. ಇವಳು ತಂಗಿ ಇವಾಗ ಹಾಸ್ಟೆಲ್ಗೆ ಹೋಗ್ಬಿಡ್ಲು, ಪಾಪ ಇವತ್ತು ಹೋಗ್ಬಿಟ್ಟಿದ್ದಲ್ಲ ಹಾಸ್ಟೆಲ್ಗೆ. ಇವತ್ತು ನಾನು ಕಾಲೇಜ್ಗೆ ಹೋಗಿಲ್ಲ ಕೈಸೂರಿಂದ. ಆ್ಯಕ್ಚುಲಿ ನೆನ್ನೆ ಇವಳು ಬರ್ಡೇ ಇತ್ತು ಗಾಯ್ಸ್. ಬರ್ಡೇ ಖುಷಿಯಲ್ಲಿ ಸಣ್ಣ ಸೆಲೆಬ್ರೇಟ್ ಮಾಡ್ಕೊಂಡು ಜ್ವರ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ಇವಳು ಹೋಗಿಲ್ಲ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಚಿಕ್ಕವರಿದ್ದಾಗ ಹೆಂಗಿಲ್ಲ ಅಂತ ತೋರಿಸ್ತೀನಿ ಬನ್ನಿ ಗಾಯ್ಸ್. ಚಿಕ್ಕವರಿದ್ದ ಫೋಟೋ ನೋಡಿ ಹೆಂಗಿದಳೆ. ಇವಳು ಐಶು, ಇವಳು ಪುಷ್ಪ, ಇವಳು ತಂಗಿ ಗಾಯ್ಸ್. ಇವಳೆ ಇಲ್ಲಿ ನೋಡಿ ಹೆಂಗಿದಳೆ, ಆ್ಯಂಡ್ ರಿಯಲ್ ಆಗಿ ಹೆಂಗಿದಳೆ. ಸೊ ಹಿಂಗೆ ಸೆಲೆಬ್ರೇಟ್ ಮಾಡಿದ್ರೆ ಬರ್ಡೇ ಸಖತ್ತಾಗಿತ್ತು. ಸಖತ್ತಾಗಿ ಸೆಲೆಬ್ರೇಷನ್ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗಿದ್ದೆ, ಬಂದೆ, ಮನೇಲೂ ಕೇಕ್ ಕಟ್ ಮಾಡಿಸಿದ್ರು. ಕಟ್ ಮಾಡಿಸ್ಕೊಂಡು ಖುಷಿಯಾಗಿದ್ದೀನಿ. ದಿನ ನಾನು ಕೇಕ್ ಕಟ್ ಮಾಡೋದು, ನಾಳೆ ಒಂದು ಕಟ್ ಮಾಡ್ತೀನಿ. ಸೆಲೆಬ್ರೇಷನ್ ಮಾಡಿಸಿಲ್ಲ, ಸೊ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಸಂಜೆ ಇಬ್ಬರು ಸೇರ್ಕೊಂಡು ಮಾಡಿಸ್ತೀವಿ. ಆ ಬ್ಲಾಗು ನೆಕ್ಸ್ಟ್ ಬರುತ್ತೆ ನೋಡಿ. ಸೊ ನೋಡಿ ನಮ್ಮ ಮಮ್ಮಿ ಹೇಗೆ ನೋಡ್ತಿದ್ದೆ ಅಂತ. ನಮ್ಮ ಮಮ್ಮಿ ನಮ್ಮ ಅಪ್ಪ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ. ನಾನು ಅಷ್ಟೇ ಗಾಯ್ಸ್ ವೆಯ್ಟ್ ಮಾಡ್ತೀನಿ ನಮ್ಮ ಅಪ್ಪ ಬರಲಿ ಅಂತ, ಯಾವಾಗ ಬರುತ್ತೆ ಅಂತ. ಯಾಕಂದರೆ ನಂಗೆ ನಾಳೆ ಇಂಟರ್ನಲ್ಸ್ ಇದೆ, ಸೊ ಓದ್ಕೋಬೇಕು. ಒಂದೇ ದಿನ 2 ಸಬ್ಜೆಕ್ಟು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಓದಬೇಕು ಇನ್ನೂ. ಅದು ಬೇರೆ ಮೊದಲೇ ಮ್ಯಾಥ್ಸು, ನನಗೂ ಮ್ಯಾಥ್ಸ್ಗೂ ಆಗಲ್ಲ. ಸೊ ಏನು ಮಾಡೋಣ, ಓದಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪ ಹಂಗೆ ವೆಯ್ಟ್ ಮಾಡ್ತಿದ್ವಿ, ಬೇಗ ಬಂದರೆ ಬೇಗ ಹೋಗ್ಬಿಟ್ಟು ಬಂದುಬಿಟ್ಟು ಓದ್ಕೊಳ್ಳೋದು. ಕಾಫಿ ತಂದು ಕೊಟ್ಟಿದ್ದೆ ಗಾಯ್ಸ್. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ ಅಂತ ಕಾಫಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ನಮ್ಮ ಮಮ್ಮಿ ಕಾಫಿ ಕುಡಿಯೋಲ್ಲ. ನಮ್ಮ ಅಪ್ಪ 8 ಗಂಟೆಗೆ ಬಂದಿದೆ, ಹೋಗ್ತಾ ಇದ್ದೀವಿ ನಾವು. ಏನಪ್ಪ ಹೋಗೋದಿಲ್ಲ, ಕ್ಯಾನ್ಸಲ್ ಅಂದ್ಬಿಟ್ಟು ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದೆ ಗಾಯ್ಸ್. ಬಟ್ ಇವಾಗ ನಮ್ಮ ಅಪ್ಪ ಬಂದರು. ಇನ್ನು 10 ಮಿನಿಟ್ಸಲ್ಲಿ ಟೆಂಪಲ್ ಕ್ಲೋಸ್ ಆಗುತ್ತಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋದ್ಮೇಲೆ ಸಿಗ್ತೀವಿ, ಬಾಯ್. ಇವ್ರು ನಮ್ಮ ಅಜ್ಜಿ ಗಾಯ್ಸ್. ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಹಾಯ್ ಮಾಡಜ್ಜಿ. ಬಂದ್ವಿ ದೇವಸ್ಥಾನಕ್ಕೆ. ಬೇಗ ಬರ್ಬೇಕಂತೆ ಗಾಯ್ಸ್, ಟೈಮ್ ಆಗೋಯ್ತು, ಕ್ಲೋಸ್ ಮಾಡಿಬಿಡ್ತಾರೆ. ಪ್ರಸಾದ ಕೊಟ್ಟಿದ್ದಾರೆ ಗಾಯ್ಸ್. ನಮ್ಮ ಮಮ್ಮಿ ಬರಲೇಬೇಕು ಅಂತ ಬಂದಿದೆ. ಅಷ್ಟೇ ಗಾಯ್ಸ್, ಇವಾಗ ಮನೆಗೆ ಹೋಗ್ತಿದ್ವಿ. ಒಂದು ಸ್ವಲ್ಪ ಒಡೆ ತಿಂದ್ಬಿಟ್ಟು ಇವಾಗ ಓದಕ್ಕೆ ಕೂತ್ಕೊಂಡಿದ್ದೀವಿ. ಅವಳಿಗೆ ನಾಳೆ ಕೊಡ್ತಾರಂತೆ ಅದೇನೋ ಟೆಸ್ಟ್ನ, ಅದಕ್ಕೆ ಒಂಚೂರು ನೋಡ್ತಾ ಇದ್ದೀನಿ ಗೈಸ್. ಏನು ಓದಿಲ್ಲ 2 ದಿನದಿಂದ. ನಾನು ಅಷ್ಟೇ, ನನಗೆ ಇಂಟರ್ನಲ್ಸ್ ಇರೋ ಕಾರಣ ಮ್ಯಾಥ್ಸ್ ಓದ್ಕೋತಾ ಇದ್ದೀನಿ ಗಾಯ್ಸ್. ಒಂದೇ ಓದ್ಕೋತಿದ್ದೀವಿ, ಅವಳು ಮ್ಯಾಥ್ಸು ನಾನು ಮ್ಯಾಥ್ಸು. ಕರ್ಮ ನಮಗೆ. ನಾನು ಮ್ಯಾಥ್ಸ್ ಓದ್ಕೋತಿಲ್ಲ, ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಗಾಯ್ಸ್. ಪ್ರಾಕ್ಟೀಸ್ ಓದಬೇಕು ಅನ್ಕೋತಾ ಇದ್ದೀವಿ, ಓದಕ್ಕೆ ಗಾಯ್ಸ್. ನಂಗೆ ಓದಕ್ಕೆ ಆಯ್ತಿಲ್ಲ ಗೈಸ್. ನಮ್ಮ ಅಮ್ಮ ಬೇರೆ ನೋಡ್ತಾ ಇದ್ದಾರೆ, ನಗು ಬರ್ತೈತೆ. ಏನು ಮಾಡೋದು ಗೈಸ್, ಒಂಚೂರು ಕಮೆಂಟ್ ಮಾಡಿ ಹೆಂಗೆ ಓದೋದು ಅಂತ. ಒಂಚೂರು ಸೆಕೆಂಡ್ ಪ್ಯೂ. ಎಲ್ಲರೂ ನಮ್ಮ ಐಶುಗೆ ಆಲ್ ದ ಬೆಸ್ಟ್ ಹೇಳಿ, ಒಳ್ಳೆ ಮಾರ್ಕ್ಸ್ ತೆಗಿಲಿ ಅಂತ. ಒಳ್ಳೆ ಗೈಸ್ ನೋಡಿ ಇಷ್ಟೇ. ಅವಳು ಇವಾಗ ಫೋನಲ್ಲಿ ಮಾತಾಡ್ತಾವಳೆ ಗಾಯ್ಸ್. ನನ್ನ ಫ್ರೆಂಡ್ ಗಾಯ್ಸ್, ನೋಡ್ಕೊಳ್ಳಿ ಗಾಯ್ಸ್.
ಸೊ ಈ ಗ್ಯಾಪಲ್ಲಿ ಐಶು ಮತ್ತು ಗುಂಡಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಸೊ ನೆಕ್ಸ್ಟು ಐಶು ಬರ್ಡೇ ದಿನ ಗುಂಡಿಗೆ ಸುಮ್ಮನೆ ಹಂಗೆ ಪ್ರ್ಯಾಂಕ್ ಮಾಡಿದ್ದೆ. ಅವಳಿಗೆ ಪಾಪ ಗೊತ್ತೇ ಇಲ್ಲ ಅದು ಖಾಲಿ ಬಾಕ್ಸ್ ಅಂತ. ಆಮೇಲೆ ಪಾಪ ಕೇಕ್ ಫ್ರಿಜ್ಜಲ್ಲಿತ್ತು, ಅಲ್ಲಿಂದ ತಗೊಂಡು ಬಂದು ಐಶು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಇನ್ನು ವ್ಲಾಗ್ ಏನು ಅಂದರೆ, ಸಂಕ್ರಾಂತಿಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದು ಇನ್ನೂ ಮಕ್ಕಕ್ಕೇನು ರೆಡಿ ಆಗಿಲ್ಲ, ರೆಡಿ ಆಗಬೇಕು. ನನ್ನ ತಂಗಿ ರೆಡಿ ಆಗಿದ್ದಲ್ಲ ಆಲ್ರೆಡಿ, ಅವಳಿಗೆ ಫೋಟೋ ತಗೊಳ್ಬೇಕು. ಫೋಟೋ ತೆಗ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಸೊ ನಾವೇನಿವತ್ತು ಈ ಸಲ ಸಂಕ್ರಾಂತಿನ ಜಾಸ್ತಿ ಸ್ಪೆಷಲಾಗಿ ಏನು ಆಚರಿಸ್ತಿಲ್ಲ, ಯಾಕಂದರೆ ನಮಗೆ ಸೂತ್ಕ ಗಾಯ್ಸ್, ಅದಕ್ಕೇ ಕಿಚಾಯಿಸ ಹತ್ರ ಬರ್ತೀವಿ ಗಾಯ್ಸ್, ಅದನ್ನು ವೀಡಿಯೋ ಮಾಡ್ತೀನಿ. ಸೊ ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಬನ್ನಿ ಬನ್ನಿ, ನನ್ನ ತಂಗಿ ನೋಡಿ ರೆಡಿಯಾಗಿ ನಿಂತಿದ್ದೀನಿ. ಒಂದು ಫೋಟೋ ತಗೊಡಂತೆ ಬಂದು ಫೋಟೋ ತಗೊಡ್ತಿಲ್ಲ ಗೈಸ್. ನನ್ಗಿಂತ ಹೈಟ್ ಆಗಿದ್ದಾಳೆ ಅಷ್ಟೇ, ನನ್ನ ಸ್ವಲ್ಪ ಏನು ಕುಳ್ಳಿ ಅಲ್ಲ, ಇವಳು ಸ್ವಲ್ಪ ಜಾಸ್ತಿ ಹೈಟ್ ಇದ್ದಾಳೆ ಅಷ್ಟೇ. ಸೋನು ರೆಡಿ ಆಗಿಬಿಟ್ಟು ನನ್ನ ತಂಗಿ ಸ್ವಲ್ಪ ಫೋಟೋ ಶೂಟ್ ಮಾಡಿಬಿಟ್ಟು ಬರ್ತೀನಿ ಗಾಯ್ಸ್. ಬಾಯ್ ಗಾಯ್ಸ್. ಫೋಟೋ ಶೂಟ್ ಎಲ್ಲ ಮುಗೀತು, ನಮ್ಮ ಹುಡುಗಿಗೆ ಫೋಟೋ ತಗೊಟ್ಟೆ, ನಾನು ರೆಡಿ ಆದೆ. ಇನ್ನೂ ತಲೆ ಕರೆಕ್ಟಾಗಿ ಬಾಚಿಲ್ಲ ಗಾಯ್ಸ್, ಅಲ್ಲಿ ಹೋಗ್ಬೇಕಾದ್ರೆ ಬಾಚ್ತೀವಿ. ಒಡೆ ಮಾಡಿದ್ದಾರೆ ನಮ್ಮ ಅತ್ತೆ, ತಿಂತಾಯಿದ್ದೀನಿ. ಸೊ ಎಲ್ಲ ತಿಂತಿದ್ದಾರೆ ನಮ್ಮ ಅಜ್ಜಿ. ಏನು ನಮ್ಮ ಮಮ್ಮಿ ತಿಂತಿದ್ದೆ. ನಮ್ಮ ಐಶು ಇವಾಗ ರೆಡಿಯಾಗಿ ಬಂದ್ಲು. ಬೆಳಗ್ಗೆಯಿಂದ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದು, ನಾವು ಫೋರ್ಸ್ ಮಾಡಿ ರೆಡಿಯಾಗು ಅಂತ ಹೇಳಿ ರೆಡಿ ಮಾಡಿಸಿ ಕರ್ಕೊಬಂದಿದ್ದೀವಿ ಗಾಯ್ಸ್. ಎಲ್ಲ ಹ್ಯಾಪಿ ಸಂಕ್ರಾಂತಿ. ಮಮ್ಮಿ ಊರಲ್ಲಿ ದನ ಕಿಚ್ಚಾಯಿಸ್ತಾರೆ ಗೈಸ್. ಈ ವರ್ಷ ಜಾಸ್ತಿ ಹಸು ಇಲ್ವಂತೆ, ಅದಕ್ಕೆ ಸ್ವಲ್ಪ ಕಮ್ಮಿ ಅಂತೆ. ಅರೆ ತೋರಿಸ್ತೀನಿ ಗೈಸ್ ಹೇಗೆ ಮಾಡ್ತಾರೆ ಅಂತ. ಚೆನ್ನಾಗಿರುತ್ತೆ ಗೈಸ್, ನೋಡ ಸಖತ್ತಾಗಿರುತ್ತೆ. ನೀವು ನಾನೇ ಬಿಟ್ಟಿರೋದು ರಂಗೋಲಿ ಹೆಂಗಿದೆ ನೋಡಿ. ನಾಳೆ ನಮ್ಮ ಮಮ್ಮಿ ಬರ್ಡೇ ಗೈಸ್, ಎಲ್ಲ ಚಪ್ಪಲಿ ಹೊಡಿರಿ. ಅಲ್ಲಿ ದನ ಕಿಚಾಯಿಸೋದಕ್ಕೆ ಹೋಗ್ತಾ ಇದೀವಿ ಇಬ್ರು. ವ್ಲಾಗ್ನ ಟೇಕ್ ಓವರ್ ಮಾಡಿದ್ದು ಇವರೇ. ನಾನೇ ವ್ಲಾಗ್ ಮಾಡೋದೇ ಮಾಡ್ತಿದ್ರೆ ಗೈಸ್. ನಾನೇ ನೆನೆಸ್ಬೇಕು, ನಾನೇ ಕ್ಯಾಮ್ರಾ ಇಟ್ಕೋಬೇಕು, ನಾನೇ ವಿಡಿಯೋ ಮಾಡಬೇಕು ಅಷ್ಟೇ ಗೈಸ್. ಸೊ ನಮ್ಮ ಅಕ್ಕನ್ನು ಕರ್ಕೊಂಡು ಎಲ್ಲರೂ ಕಿಚಾಯಿಸ್ ಹತ್ರ ಹೋಗ್ತಿದ್ವಿ ಮಾತಾಡಿಕೊಂಡು. ನಮ್ಮ ಪುಷ್ಪ ಅವರು ವ್ಲಾಗ್ ಮಾಡ್ತಿದ್ರು, ನಂಗಂತೂ ವ್ಲಾಗ್ ಮಾಡೋದೇ ಮರ್ತೋಗುತ್ತೆ. ಎಲ್ಲರೂ ಮನೇಲೂ ರಂಗೋಲಿ ಬಿಟ್ಟಿದ್ರು, ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ರಂಗೋಲಿನ. ಪಾಪು ಇತ್ತು, ಪಾಪುನ ಮಾತಾಡ್ಸ್ಕೊಂಡು ಆಟ ಆಡ್ಸ್ಕೊಂಡಿದ್ವಿ. ನೆಕ್ಸ್ಟು ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಕಿಚಾಯಿಸೋಕ್ಕೆ. ಒಬ್ಬರಂತೂ ಇನ್ನೂ ಬೆಂಕಿ ಕರೆಕ್ಟಾಗಿ ಹಚ್ಚೋಕ್ಕಿಂತ ಮುಂಚೆನೇ ಬಂದುಬಿಟ್ಟಿದ್ರು. ನೆಕ್ಸ್ಟ್ ಎಲ್ಲ ಹಚ್ಚಾದ್ಮೇಲೆ ಕರೆಕ್ಟಾಗಿ ಬಂದರು. ಚೆನ್ನಾಗಿತ್ತು ನೋಡೋಕ್ಕೆ. ನಾನಂತೂ ತುಂಬ ವರ್ಷಗಳಾದಮೇಲೆ ಹೋಗಿದ್ದು, ಆಲ್ಮೋಸ್ಟ್ 3 years ಆಗಿತ್ತು ಬಂದು. ಚೆನ್ನಾಗಿತ್ತು. ಆದರೆ ಈ ಸಲ ಹಸುಗಳು ಸ್ವಲ್ಪ ಕಮ್ಮಿ ಇದ್ರಿಂದ ಬೇಗ ಮುಗಿದೋಯ್ತು. ನೆಕ್ಸ್ಟ್ ಮನೆಗೆ ಬಂದಮೇಲೆ ನಮ್ಮ ಅಣ್ಣ ಬಂದಿತ್ತು ನಮಗೆ ಕಂಪ್ನಿ ಕೊಡೋಕ್ಕೆ ಅಂತ, ಅದು ಇದು ಮಾತಾಡಿಕೊಂಡು ಇದ್ವಿ. ನೆಕ್ಸ್ಟ್ ಡೇ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನಮ್ಮ ಅತ್ತೆ ಬರ್ಡೇ ಇತ್ತು. ನಮ್ಮ ಅತ್ತೆ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಅವತ್ತೇ ಹೊಸ್ತೊಟ್ಕಿತ್ತು, ಚೆನ್ನಾಗಿ ತಿಂದ್ವಿ.